ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ?
ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಅಮೀನ್. ಕಲಬುರಗಿ ನಗರದ ಪ್ರಸಿದ್ಧ ಲಾವೋಟಿ ಕಾರ್ ಶೋರೂಮ್ನಲ್ಲಿ ಹೊಸದಾಗಿ ಬಿಡುಗಡೆಯಾದ ಬ್ರಿಜಾ ಅರ್ಬನೋ ಎಡಿಷನ್ ಕಾರ್ ಬಿಡುಗಡೆಗೊಳಿಸಲಾಯಿತು. ಕಲಬುರಗಿ ನಗರದ ಲಾವೋಟಿ ಕಾರ್ ಶೋರೂಮ್ನಲ್ಲಿ ಮಾರುತಿ ಕಂಪನಿಯ ಹೊಸದಾಗಿ ಪರಿಚಯಿಸಿದ ಬ್ರಿಜಾ ಅರ್ಬನೋ ಎಡಿಷನ್ ಕಾರ್ ಮಾರುತಿ ಸುಜುಕಿ ಕಂಪನಿಯ ಏರಿಯಾ ಸರ್ವಿಸ್ ಮ್ಯಾನೇಜರ್ ಕೆ ಮೋಹನ್ ಅವರು ಬಿಡುಗಡೆಗೊಳಿಸಿದರು. ಈ ವೇಳೆ ಮಾತನಾಡಿದ ಲಾವೋಟಿ ಶೋರೂಮ್ ಮಾಲೀಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಲಾವೋಟಿ ಅವರು ಬಿಡುಗಡೆಗೊಳಿಸಿ ಮಾತನಾಡಿದರು. ಮಾರುತಿ ಕಂಪನಿಯ ಹೊಸದಾಗಿ ಬಿಡುಗಡೆಗೊಳಿಸಿದ ಬ್ರಿಜಾ ಅರ್ಬನೋ ಎಡಿಷನ್ ಕಾರ್ ಗ್ರಾಹಕ ಸ್ನೇಹಿಯಾಗಿದ್ದು ಅತಿ ಹೆಚ್ಚು ಸೆಲ್ ಹೊಂದಿದೆ ಎಂದರು. Vitara Brezza is one of our highest top selling model, thanks to all our customers who love this vehicle. And today we have also released our Urbano kit, and thanks to one of our customer, today also we got 3 booking at Lahoti Motors Gulbarga. We also gave this key and all to the third customer. I am so privileged like to be part of this function, and I want our customers to experience this particular vehicle, and let's keep this vehicle to be the number 1 SUV model. Thank you. Dignitaries, respected dignitaries here, and customers and esteemed customers. I am very happy to be here today. Every month Maruti is launching several models. One of the model is Brezza. I think this is the top end segment. I wish all the success for Lahoti Motors in the ensuing days. I wish best of luck to the entire showroom staff. Thank you. ಸಮಾರಂಭದಲ್ಲಿ ಭಾಗಿಯಾದ ಅನೇಕ ಗಣ್ಯರು ಲಾವೋಟಿ ಶೋರೂಮ್ ನಿರ್ದೇಶಕ ಹಾಗೂ ಸಿಬ್ಬಂದಿಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ SBI ಬ್ಯಾಂಕ್ ಮ್ಯಾನೇಜರ್ ಶ್ರೀನಿವಾಸರು, ಸೇಲ್ಸ್ ಜನರಲ್ ಮ್ಯಾನೇಜರ್ ಶ್ರೀಪಾದ್ ದೇಶಪಾಂಡೆ, ಸರ್ವಿಸ್ ಜನರಲ್ ಮ್ಯಾನೇಜರ್ ವಿಜಯ್ ಶಂಕರ್ ಸಿಂದಗಿ, ಸೇಲ್ಸ್ ಮ್ಯಾನೇಜರ್ ರಾಜ್ಕುಮಾರ್ ದೇಶಪಾಂಡೆ, ಇವೆಂಟ್ ಹಾಗೂ ಟೆಕ್ನಿಕಲ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಬಿರಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಣಬಿಕರ ಮಳೆಯಲ್ಲಿ ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಲಭ್ಯವಿರುವ ಎಲ್ಲ ಆಧುನಿಕ ತಂತ್ರಜ್ಞಾನ ಬಳಸಲು, ಉನ್ನತ ಮೆಟಲ್ ಡಿಟೆಕ್ಟರ್ ಮತ್ತು JCB ಬಳಸಿ ಕಾರ್ಯಾಚರಣೆ ನಡೆಸಲು CM ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇರಳದು ಲಾರಿ ಇಲ್ಲಿ ಸ್ಟಕ್ ಆಗಿತ್ತು ಅಂತ ಆಗಿಲ್ಲ. ತಂದೆ ತಾಯಿ ಇಬ್ಬರು ಮಕ್ಕಳು, ಒಬ್ಬರು ಮಾಮ ಮೆಟಲ್ ಡಿಟೆಕ್ಟರ್ ತಗೊಂಡ್ಬಂದಿದ್ರು ಸರ್. ಅವರು ಮಾರ್ಕ್ ಮಾಡಿದ್ರು ಸರ್. ಅವರು ಈ ಮಾರ್ಕ್ ಮಾಡಿದ ಎಲ್ಲ ಪಾಕೆಟ್ಸನ್ನು ನಿನ್ನೆ ಹೌದು ಸರ್, ಹೌದು ಸರ್. ಅವ್ರು ಅದನ್ನು ತಗೊಂಡ್ಬಂದಿದ್ರು ಸರ್, GPS ತಗೊಂಡ್ಬಂದ್ರು ಸರ್, ರೆಡಾರ್ ತಗೊಂಡ್ಬಂದು ಅವ್ರು ಮಾರ್ಕ್ ಮಾಡಿಕೊಟ್ರು ಸರ್. ಅದನ್ನು ಕ್ಲಿಯರ್ ಅವರೇ ವರ್ಕ್ ಮಾಡ್ತಾ ಇದ್ದಾರೆ.
ವಾರ್ಡ್ ನಂಬರ್ 54ರಲ್ಲಿ ಬರುವ ತಾರ್ಫಿಲ್ ಬಡಾವಣೆಯಲ್ಲಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ 82ನೇ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದಲ್ಲಿ ತಾರ್ಫಿಲ್ ಬಡಾವಣೆಯ ನಿವಾಸಿಗಳು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ 82ನೇ ಜನ್ಮದಿನವನ್ನು ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಸಡಗರ ಸಂಭ್ರಮೆಯಿಂದ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕೆಂಚಪ್ಪ ಮದರ್ಕಲ್, ಸುರೇಶ್ ಇಟಗಿ, ದತ್ತು ಹಯ್ಯಾಳ್ಕರ್, ತಿಮ್ಮಣ್ಣ ದೊಣಮನಿ, ಶರಣು ನಿಂಗದಳ್ಳಿ, ಬಸವರಾಜ್ ಹಯ್ಯಾಳ್ಕರ್, ದೇವರಾಜ್ ಕೊಳ್ಳೂರ್, ಬಸವರಾಜ್, ರೂಬಿ ನಿಲಾಳಿ, ಶರಣು, ಸಚಿನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಗಮೇಶ್ ಹಿರೇಮಠ್, ಆನ್ ಸ್ಪಾಟ್ ನ್ಯೂಸ್, ಕಲಬುರಗಿ. ಇಂದು ರಾಷ್ಟ್ರ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುವ ಹಬ್ಬದ ಅಂಗವಾಗಿ 54 ವಾರ್ಡಿನಲ್ಲಿರುವ ಸಮಸ್ತ ಮುಖಂಡರು ಕಾರ್ಯಕರ್ತರು ಅತಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಭಾಗದ ನಡೆದಾಡುವ ದೇವರೊಂದು ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹೇಳಿದರೂ ತಪ್ಪಾಗುವುದಿಲ್ಲ. ಯಾಕಂದರೆ ಈ ಭಾಗದ 371 ESI ಹಾಸ್ಪಿಟಲ್ ಮತ್ತು ಸೆಂಟ್ರಲ್ ಯೂನಿವರ್ಸಿಟಿ, ನಾಗನಹಳ್ಳಿ PTC ಟ್ರೈನಿಂಗ್ ಸೆಂಟ್ರು, ಏರ್ಪೋರ್ಟು ಇವೆಲ್ಲ ಮಾಡಿದ ನಡೆದಾಡುವ ದೇವರು ಈ ಭಾಗದ ರಾಷ್ಟ್ರೀಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹುಟ್ಟುಹಬ್ಬದ ಇಲ್ಲಿ ಸುಮಾರು ವರ್ಷಗಳಿಂದ ಇದು ಪಟ್ರಿ ದಾಟಿ ಹೋಗುವ ಸಂದರ್ಭದಲ್ಲಿ ಸುಮಾರು ಜನರು ಸಾವಿಗೀಡಾಗ್ತಿದ್ದರು. ಅದನ್ನು ಅರಿತುಕೊಂಡು ರೈಲ್ವೆ ಮಿನಿಸ್ಟ್ರ್ ಇದ್ದಂಥ ಸಮಯದಲ್ಲಿ ಈ ಭಾಗಕ್ಕೆ ಒಂದು ಬ್ರಿಡ್ಜ್ ಮಾಡುವ ಮುಖಾಂತರ ಸಾವಿರಾರು ಜನರ ಸಾವನ್ನು ತಪ್ಪಿಸಿದಂಥ ಮಹಾನ್ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಇಲ್ಲಿನ 54 ವಾರ್ಡಿನ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ಆಚರಿಸಿದ್ದೇವೆ. ಇವತ್ತಿನ ದಿನದಲ್ಲಿ ನಮ್ಮ ಕೆಂಚಪ್ಪ ಸೋದರಾಗಿರುವಂಥ ಹೇಳೋಂಥ ಮಾತು ನಿಜವೂ ಕೂಡ ಸತ್ಯವಾದ ಮಾತು. ಇವತ್ತಿನ ದಿನದಲ್ಲಿ ಇವತ್ತು ನಮ್ಮ ರಾಷ್ಟ್ರ ನಾಯಕರಾಗಿರುವುದು ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಡೀ ಭಾರತ ದೇಶಕ್ಕೆ ಅವರು ಕತ್ತಲೆ ಅಂತ ಇರೋಂಥ ಒಂದು ಸ್ಥಳದಲ್ಲಿ ಹುಡುಕಿ ಬೆಳಕು ಕೊಡೋಂಥ ದೇವರಂತೂ ಹೇಳ್ಬೋದು. ಅದಕ್ಕಿಂತ ಒಳ್ಳೆಯ ಕೆಲಸ ಏನಪ್ಪ ಅಂದರೆ ಇವತ್ತು ಕಲ್ಯಾಣ ಕರ್ನಾಟಕ ಹೆಬ್ಬಾಗಿಲಿಗೆ ಅವರು ನಮಗೆ ಒಂದು ಕೊಡುಗೆ ಕೊಟ್ಟರಪ್ಪ ಅಂದರೆ ಇವತ್ತು ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಹಬ್ಬ ಆಚರಣೆ ಮಾಡೋಂಗೆ ಆಗ್ತಾಯಿದೆ. ಇವತ್ತಿನ ದಿನದಲ್ಲಿ ಹುಟ್ಟುಹಬ್ಬ. ಇವತ್ತಿನ ದಿನದಲ್ಲಿ ಅವರು ಕೊಡುಗೆ ಕೊಟ್ಟದಂಥ ಒಂದು ಕೆಲಸ ಹೇಳಬೇಕಾದ್ರೆ ಈ ಕೆಲಸ ಆಗಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಯಾವುದೂ ಮಾಡಿಲ್ಲ. ಅದೇ ರೀತಿಯಾಗಿ ಇಡೀ ದೇಶಕ್ಕೆ ಒಂದು ರಾಷ್ಟ್ರ ನಾಯಕ ಗುರುತಿಸ್ಕೊಂಡ್ರು ಅಂದರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತಿನಿಂದಲೇ ನಮಗೊಂದು ವಿಶೇಷ ಒಂದು ಕೊರತೆ ಏನಾಗಿದೆಪ್ಪ ಅಂದರೆ ಬರೋ ದಿನದಲ್ಲಿ ನಮ್ಮ ಖರ್ಗೆ ಸಾಹೇಬರು ದೇಶದ ಪ್ರಧಾನಮಂತ್ರಿ ಯಾವಾಗ ಆಗ್ತಾರೆ ಅಂತ ನಮ್ಮ ಕನಸು. ಈಗಿನಲ್ಲೇ ಕನಸು ನಮ್ಮದು ಏನಪ್ಪ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಹೆಬ್ಬಾಗಲು ಬೆಳಕು ಕೊಟ್ಟದಂಥ ನಡೆದಾಡೋ ದೇವರು ಅಂತ ಇವತ್ತು ಕೆಂಚಪ್ಪ ಹೇಳಿದು ಏನು ಸತ್ಯನೋ ಅದೇ ಸತ್ಯ ರೀತಿಯಿಂದ ನಮ್ಮ ಕನಸು, ನಮ್ಮ ಕಲ್ಯಾಣ ಕರ್ನಾಟಕ ಹೆಬ್ಬಾಗ ಜನದ ಕನಸು ಏನಪ್ಪ ಅಂದರೆ ಆದಷ್ಟು ದಿನದಲ್ಲಿ ದೊಡ್ಡ ಮಟ್ಟಿಗೆ ದೇವರ ಆಶೀರ್ವಾದದಿಂದ ರಾಷ್ಟ್ರದಲ್ಲಿ ದೊಡ್ಡ ನ್ಯಾಯಕ್ಕಾಗಿ ನಮ್ಮ ಪ್ರಧಾನಮಂತ್ರಿ ಅವರೇ ಆಗಬೇಕಂತ ನಮ್ಮ ಕನಸು. ಈ ಸಂದರ್ಭದಲ್ಲಿ ಹುಟ್ಟುಹಬ್ಬ ಅಂಗವಾಗಿ ಇದೇ ನಮ್ಮ ಕೋರಿಕೆ, ಒಂದು ಅವರಿಗೆ ದೇವರ ಹತ್ರ ಪ್ರಾರ್ಥನೆ ನಂಬುದು. AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನದ ಪ್ರಯುಕ್ತ ಕಲಬುರಗಿ ನಗರದ ವಿವಿಧೆಡೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಬಸ್ ನಿಲ್ದಾಣದ ಮುಂದೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರ ಅಭಿಮಾನಿ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಭಿಷೇಕ್ ಪಾಟೀಲ್, ಮಹಾನಗರ ಪಾಲಿಕೆ ಸದಸ್ಯ ಸಚಿನ್ ಶಿರ್ವಾಳ್, ಭಾರತಿ ಧನ್ನಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಸಾಹೇಬರ 82ನೇ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಅಲ್ಲಂಪ್ರಭು ಪಾಟೀಲ್ ಅಭಿಮಾನ್ ಬೆಳಗ್ಗೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಳ್ಳಲಾಗಿದೆ. ಹೀಗಾಗಿ ತಾವೆಲ್ಲರೂ ನಮ್ಮನ್ನೆಲ್ಲ ಕಾರ್ಪೊರೇಟರ್ ಸಾಹೇಬರು, ಎಲ್ಲ ಏರಿಯಾ ಮುಖಂಡರು, ಹಿರಿಯರು, ಕಾಂಗ್ರೆಸ್ ಮುಖಂಡರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಧನ್ಯವಾದ ಕೋರುತ್ತಾ, ಹಾಗೆ ಅಲ್ಲಂಪ್ರಭು ಪಾಟೀಲ್ ಅಭಿಮಾನ ಬಳಗದವರಿಗೆ ಇದು ಕಾರ್ಯಕ್ರಮ ಇಟ್ಕೊಂಡು ಧನ್ಯವಾದ ಕೋರ್ತೀನಿ. ನಾವು ಇಷ್ಟೇ ತಾಯಿ ಕಲಬುರಗಿ ಶರಣಬಸವೇಶ್ವರ ಬೆಳಕೋದೆಂದೇ ಕಲಬುರಗಿಯಿಂದ ಉನ್ನತ ಸ್ಥಾನಕ್ಕೆ ಹೋದ ನಮ್ಮ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಸಾಹೇಬರು ಈ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಪ್ರೈಮ್ ಮಿನಿಸ್ಟ್ರು ಕೂಡ ಆಗಬೇಕು. ನಮ್ಮ ಗುಲ್ಬರ್ಗ, ಈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ರೀಜನ್ ಏನು 370 ನಾಟಿಕ ಅನೇಕ ಅನುದಾನ ಮತ್ತು ಅನೇಕ ಡೆವಲಪ್ಮೆಂಟು ಅನೇಕ ಇದು ಕೊಟ್ಟಿದ್ದು ನಮ್ಮ ಖರ್ಗೆ ಸಾಹೇಬರು
ಪ್ರೈಮ್ ಮಿನಿಸ್ಟರ್ ಆದರೆ ಇನ್ನೂ ಕೂಡ ಅನೇಕ ನಮ್ಮ ಕಲಬುರಗಿ ಜನರಿಗೆ ಉನ್ನತ ರೀತಿಯಿಂದ ಆಗುತ್ತಂತ ಹೇಳಿ ಅವರಿಗೆ ತಾಯಿ ಆಶೀರ್ವಾದ, ನಮ್ಮ ಶರಣಬಸವೇಶ್ವರ ಆಶೀರ್ವಾದ ಇದ್ದು ಅವ್ರು ಇನ್ನೂ 100 ವರ್ಷ ಸದಾಕಾಲ ಹೀಗೆ ಇರಲಿ ಅಂತ ಕೇಳ್ತೀನಿ. ಇನ್ನು ಇದೇ ವೇಳೆ ಮಹಾನಗರ ಪಾಲಿಕೆ ಸದಸ್ಯ ಸಚಿನ್ ಶಿರ್ವಾಳ್ ಅವರ ನೇತೃತ್ವದಲ್ಲಿ 82 ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ವಾರ್ಡ್ ನಂಬರ್ 42 ಕಾಂಗ್ರೆಸ್ ಪಕ್ಷ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಂಗಮೇಶ್ ಹಿರೇಮಠ್, ಆನ್ ಸ್ಪಾಟ್ ನ್ಯೂಸ್, ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಇವತ್ತಿನ ದಿವಸ 82ನೇ ಜನ್ಮ ದಿನಾಚರಣೆಯನ್ನು ಇಡೀ ಕರ್ನಾಟಕ ವಿಶೇಷ ಸಂಭ್ರಮಾಚರಣೆಯಿಂದ ಆಚರಿಸ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಇಲ್ಲಿರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳು, ಅನುಯಾಯಿಗಳು ಇವತ್ತಿನ ದಿವಸ ಸಮಾಜ ಸೇವೆಯ ಮೂಲಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಛತ್ರಿಗಳನ್ನು ವಿತರಿಸ್ತಕ್ಕಂಥದ್ದು ಇರ್ಬೋದು, ಹಾಸಿಗೆಗಳನ್ನು ವಿತರಿಸ್ತಕ್ಕಂಥಕ್ಕಿರ್ಬೋದು, ಗಿಡಗಳನ್ನು ನಡ್ತಕ್ಕಂಥದ್ದು ಇರ್ಬೋದು. ಅದೇ ನಿಟ್ಟಿನಲ್ಲಿ ಎಲ್ಲ ಲೀಡ್ರ್ಗಳು ಕೂಡ ಜಿಲ್ಲೆಯ ಇಲ್ಲಿ ಇರ್ತಕ್ಕಂಥ ಬಡವರು, ದಲಿತರು, ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಶ್ರಮಿಸ್ತಾ ಇದ್ದಾರೆ ಇವತ್ತಿನ ದಿನದಂದು. ಅದೇ ರೀತಿಯಲ್ಲಿ ವಾರ್ಡ್ ನಂಬರ್ 44ರ ಮಹಾನಗರ ಪಾಲಿಕೆಯ ಸದಸ್ಯನಾದ ನಾನು ನನ್ನ ವಾರ್ಡ್ನಲ್ಲಿ 82 ಗಿಡಗಳನ್ನು ನಡುವ ಮೂಲಕ ಮತ್ತು ಕೇಕ್ ಕಟ್ ಮಾಡಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನದ ಪ್ರಯುಕ್ತ ಅನ್ನ ಸಂತರ್ಪಣೆ ಹಾಗೂ ಬಡವರಿಗೆ ಹಾಸಿಗೆ ಮತ್ತು ಚಾದರ್ಗಳು ವಿತರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಡೆದ ಸಿದ್ದಿ ಭಾಷಾ ದರ್ಗಾದ ಬಳಿ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಕಲಬುರಗಿ ಹಾಗೂ ಮದರ್ ತೆರೇಸಾ ಗ್ರಾಮೀಣ ಅಭಿವೃದ್ಧಿ ಸಂಘ ಇವರ ಸಹಯೋಗದೊಂದಿಗೆ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನದ ಪ್ರಯುಕ್ತ ಅನ್ನ ಸಂತರ್ಪಣೆ ಹಾಗೂ ಬಡವರಿಗೆ ಹಾಸಿಗೆ ಮತ್ತು ಚಾದರ್ಗಳ ವಿತರಣೆ ಕಾರ್ಯಕ್ರಮ ಜರುಗಿತು. ಭೀಮ್ ಆರ್ಮಿ ಸಂಘಟನೆ ರಾಜ್ಯಾಧ್ಯಕ್ಷ ಅಂತ ಎಸ್ ತಾವಡೆ, ಮದರ್ ತೆರೇಸಾ ಗ್ರಾಮೀಣ ಅಧ್ಯಕ್ಷರು ಹಾಗೂ ಅಫಜಲ್ಪುರ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಂತ ಅನುಸೂಯ ಸುಲೇಕರ್, ಬಿಸ್ಮಿಲ್ಲಾ, ಶಾರದಮ್ಮ, ಸುರೇಶ್ ಹುಗ್ಗಿ, ರಾಕೇಶ್ ಮುಗುಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಗಮೇಶ್ ಹಿರೇಮಠ್, ಆನ್ ಸ್ಪಾಟ್ ನ್ಯೂಸ್, ಕಲಬುರಗಿ. ಕಾಂಗ್ರೆಸ್ಸಿನ ಎಐಸಿಸಿ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬದ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ಕಲಬುರಗಿ ಜನತೆಗೆ ಮತ್ತು ಭಾರತ ದೇಶದ ಎಲ್ಲ ನಾಗರಿಕರಿಗೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ಭೀಮ್ ಆರ್ಮಿ ಭಾರತ ಏಕ್ತಾ ಮಿಷನ್ ವತಿಯಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಎಲ್ಲರೂ ಜೊತೆಗೂಡಿ ಮದರ್ ತೆರೇಸಾ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟು ಮತ್ತು ಸಂಘ ವತಿಯಿಂದ ಇವತ್ತಿನ ದಿವಸ ಬಡು ಜನರಿಗೆ ಏನು ಇವತ್ತಿನ ದಿವಸ ಈ ಬಟ್ಟೆ ಹೊದಿಕೆ ಅವರಿಗೆ ಇವತ್ತು ಚಳಿಗಾಲ ಮಳೆಗಾಲ ಇರೋದರಿಂದ ಭಿಕ್ಷಕರ ಒಂದು ಏನು ಅವರಿಗೆ ಇದನ್ನು ಆಗಬೇಕಿತ್ತು, ಅವರ ಬರ್ತ್ಡೇ ಪ್ರಯತ್ನವಾಗಿ ನಾವು ದಿವಸ ಅನ್ನದಾನ ಮತ್ತು ಈ ಬಟ್ಟೆಗಳನ್ನು ಕೊಟ್ಟು ಎಲ್ಲರಿಗೂ ಶುಭಾಶಯಗಳನ್ನು ಹೇಳಲಿಕ್ಕೆ ನಾವು ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ದಿವಸ ಎಲ್ಲ ಬಂದಂಥ ಜನತೆಗೆ ನಾನು ಸ್ವಾಗತ ಕೋರಿ ಅವರೆಲ್ಲರೂ ಊಟ ಮಾಡಿಕೊಂಡು ಈ ಬಟ್ಟೆಗಳನ್ನು ತಗೊಂಡು ಹೋಗಬೇಕಾಗಿ ಎಲ್ಲರಿಗೂ ವಿನಂತಿಸ್ಕೊತೇನೆ. ನನ್ನ ಹೆಸರು ಎಸ್ ತಾವಡೆ, ಭೀಮ್ ಆರ್ಮಿ ರಾಜ್ಯ. ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು ಸಿದ್ದರಾಮಯ್ಯ. ವಾಲ್ಮೀಕಿ ಹಗರಣ ಹೊರ ಬರ್ತಿದ್ದಂತೆ ಸಿದ್ದರಾಮಯ್ಯ ಅವರು ಆಗಿಲ್ಲ ಎಂದು ಹೇಳುತ್ತಿದ್ದಾರೆ, ಈಗ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದರು. ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಚಿವ ನಾಗೇಂದ್ರ ಮಾಡಿರುವ ಭ್ರಷ್ಟಾಚಾರದ ದಾಖಲೆಗಳು ಒಂದೊಂದಾಗಿ ಹೊರಬರುತ್ತಿವೆ. ಮೂಡಾದಲ್ಲಿ ಪತ್ನಿ ಹೆಸರಲ್ಲಿ ಮತ್ತೊಂದು ಜಾಗ ಪಡೆದಿದ್ದಾರೆ. ಇನ್ನು ಅಧಿವೇಶನ ಚರ್ಚೆಗೆ ಬಂದಿಲ್ಲ. ಇದೇ ವೇಳೆ ಹಿಂದಿನ ಸರ್ಕಾರದ ಹಗರಣಗಳು ಹೊರಬೀಳುತ್ತವೆ ಎಂದು ಪ್ರತಿಪಕ್ಷಗಳು ಹೆದರುತ್ತಿವೆ. ಹಿಂದಿನ ಸರ್ಕಾರದಲ್ಲಿ ಅವ್ಯವಹಾರ ನಡೆದಿದ್ದರೆ ನಿಮ್ಮ ಸರ್ಕಾರ ಬಂದು 1 ವರ್ಷವಾಗಿವೆ, ತನಿಖೆ ಏಕೆ ತಪ್ಪಿಸಿಲ್ಲ ಎಂದು ಶೆಟ್ಟರ್ ಪ್ರಶ್ನಿಸಿದರು. ಹಿಂದಿನ ಸರ್ಕಾರದ ಹಗರಣವನ್ನು ಮುಂದುವರಿಸುವುದು ಒಳ್ಳೆಯದಲ್ಲ. ಪ್ರಸ್ತುತ ಹಗರಣವನ್ನು SIT ನಿವೃತ್ತ ನ್ಯಾಯಾಧೀಶರು ಅಥವಾ CBIಗೆ ಒಪ್ಪಿಸುವ ಧೈರ್ಯವಿದೆಯಾ? ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣವನ್ನು ಹೊರತು ತಂದಿದ್ದು ನಾನೇ. ಕೆಂಪಣ್ಣ ಆಯೋಗದಿಂದ ತನಿಖೆ ನಡೆಸಲಾಗಿದೆ ಎಂದರು. ಸಿದ್ದರಾಮಯ್ಯ ಹೇಳ್ತಿದ್ದಾರೆ 21 ಇಲ್ಲ ಹಗರಣಗಳಾಗಿದ್ದಾವೆ BJP ಸರ್ಕಾರದಲ್ಲಿ, ಆ ಹಗರಣಗಳ ತನಿಖೆ ಮಾಡ್ತೀನಿ ಶೀಘ್ರದಲ್ಲಿ. ನಾವು ಒಂದು ಹೇಳ್ತೀನಿ, ಸಿದ್ದರಾಮಯ್ಯವ್ರ ಕೆಟ್ಟುಡು. ಯಾಕಂದರೆ ಈಗೇನು ವಾಲ್ಮೀಕಿ ನಿಗಮ ಹಗರಣ ಹೊರಗೆ ಬಂತು, ನಾಗೇಂದ್ರ ಅಂತವು ಮಂತ್ರಿ ರಾಜೀನಾಮೆ ಕೊಟ್ಟು ಮತ್ತು ಭ್ರಷ್ಟಾಚಾರದ ಏನೇನಾಗಿದೆ ಅನ್ನುವಂಥದ್ದು ಒಂದೊಂದು ತುಣುಕು ಹೊರಗೆ ಬರಾಕತ್ತೆ. ಮತ್ತು ಈಗ ಸಿದ್ದರಾಮಯ್ಯ ಪ್ರಕಾರ ಈಗ ಅಡ್ಮಿಟೆಡ್ ಫ್ಯಾಕ್ಟ್, ಹೌದಪ್ಪ ಹಗರಣ ಆಗಿದೆ ಅಂತ. ಮೊದಲು ಹಗರಣ ಆಗಿಲ್ಲ ಅಂತ ಹೇಳ್ತಿದ್ರು, ಮತ್ತು ಈಗ ನಾಗೇಂದ್ರ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತಿದ್ದಾರೆ. ಅವ್ರ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋದ್ರ ಬಗ್ಗೆಯೂ ಸಾಕಷ್ಟು ಪುರಾವೆಗಳು ಹೊರಗೆ ಬರ್ತಾಯಿದ್ರು. ಓರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಇವೆಲ್ಲ ಹೊರಗೆ ಬರ್ತಾಯಿದ್ರು. ಇಷ್ಟೆಲ್ಲ ಆದಮೇಲೆ ಏನು ಒಂದು ಬಂಡತನ ಅಂತಾರಲ್ಲ, ಆ ಬಂಡತನಕ್ಕೆ ಮತ್ತೊಂದು ಹೆಸರಂದ್ರೆ ಸಿದ್ದರಾಮಯ್ಯ ಬಂಡತನ ಅಂತ ಅದಕ್ಕೆ. ಆಮೇಲೆ ಮೂಡಾದಲ್ಲಿ ಅವರೇ ಸ್ವತಃ ಸಿಕ್ಕೊಂಡ್ಬಿಟ್ಟಿದ್ದಾರೆ.
ಅವ್ರ ಪತ್ನಿ ಹೆಸರಲ್ಲಿ ಬದಲಿ ನಿವೇಶನ ತೊಗೊಂಡಿದ್ದು 14, ಅದು ವ್ಯಾಲ್ಯೂಯಬಲ್ ಲ್ಯಾಂಡು, ಅದು ಇನ್ನೂ ಡಿಸ್ಕಷನ್ ನಡೀದಿಲ್ಲ ಅಸೆಂಬ್ಲಿಯಲ್ಲಿ. ಹೀಗಾಗಿ ಇವನ್ನೆಲ್ಲವನ್ನು ಸೈಡ್ಲೈನ್ ಮಾಡಲಿಕ್ಕೆ ಇವತ್ತು ಹಿಂದಿನ ಸರ್ಕಾರ ಆಯ್ತಪ್ಪ. ನಾವು ಒಂದು ಹೇಳ್ತೀನಿ, ಈಗ ಇವರು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು ಮತ್ತು 1 ವರ್ಷ ಮೇಲೆ ಆಯ್ತು, 1 ವರ್ಷ ಆಯ್ತು ಈಗ. ಹಾಗಾದರೆ ಇವು ಅಲ್ಲಿ ಹಿಂದಿನ ಸರ್ಕಾರದಲ್ಲಿ ಹಗರಣಗಳು ನಡೆದಿದ್ರೆ, ಭ್ರಷ್ಟಾಚಾರ ಆಗಿದ್ದರೆ, ನಿಮ್ಮ ಗಮನಕ್ಕೆ ಬಂದಿದ್ದರೆ ಎನ್ಕ್ವೈರಿ ಯಾಕೆ ಮಾಡಲಿಲ್ಲ? ಇಲ್ಲಿವ್ರಿಗೆ ಯಾಕೆ ಮಾಡಿಲ್ಲ? ಬರೀ ಇದೇನಾಗಿದೆ, ಈ ವಿತಂಡವಾದ. ಎಸ್, ನಮ್ಮನ್ನು ಎನ್ಕ್ವೈರಿ ಮಾಡ್ತೀರಿ, ನಮ್ಮ ಹಗರಣ ಬಗ್ಗೆ ಎನ್ಕ್ವೈರಿ ಮಾಡ್ತೀರಿ, ನಿಮಗೂ ಇಷ್ಟ ಅದಾವ ಅವನು ಬಿಡ್ತೀನಿ ಅನ್ನುವಂಥ ಅಟಿಟ್ಯೂಡ್ ಇದೆಯಲ್ಲ, ಇದು ಒಳ್ಳೆಯದಲ್ಲ. ಆಯ್ತಪ್ಪ, ಬಿ ಜೆ ಪಿ ಸರ್ಕಾರದಾಗ ತಪ್ಪು ಮಾಡಿದರೆ ಮತ್ತು ಅದ್ರ ಮೇಲೆ ಹಗರಣ ಆಗಿದ್ದರೆ ಎಲ್ಲ ಫೈಲ್ ಪುಟಪ್ ಮಾಡಿರಿ, SIT ನೇಮಕ ಮಾಡಿರಿ, ಅಥವಾ ಏನೋ ಒಂದು ಎನ್ಕ್ವೈರಿ ಕಮಿಷನ್ ಮಾಡಿರಿ, ಜುಡಿಷಿಯಲ್ ಎನ್ಕ್ವೈರಿ ಮಾಡಿರಿ, ಅಥವಾ ಅವೆಲ್ಲವನ್ನು CBI ಕೊಡ್ರಿ, ಹೋಗಲಿ. ಅದನ್ನು ಮಾಡೋದು ಧೈರ್ಯ ಐತೆ ನಿಮಗೆ? ಇಲ್ಲ. ಹಿಂದೆ ಅರ್ಕಾವತಿದು, ನಾವೊಂದು ಅರ್ಕಾವತಿದು ಒಂದು ಉದಾಹರಣೆ ಕೊಡ್ತೀನಿ. ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಫೈಟ್ ಮಾಡಿದ್ದೆ. ವಾರಗಟ್ಟಲೆ ಅಸೆಂಬ್ಲಿಯಲ್ಲಿ ಡಿಬೇಟ್ ಆಯಿತು. ಅವರು ಮೊದಲು ನಾ ಫೈಲಿಗೆ ಸೈನಾ ಮಾಡಿಲ್ಲ ಅಂತಂದರು. ಆಮೇಲೆ ಅವ್ರು ಸಹಿ ಮಾಡಿದ ಕಾಪಿ ನಾ ಅಸೆಂಬ್ಲಿಗೆ ಹಾಜರು ಮಾಡಿದರೆ ಅವರೇ ಮೂಕ ಇಸ್ಮತರಾದರು. ಸಿದ್ದರಾಮಯ್ಯ ಅವರಿಗೆ ಕಲ್ಪನೆ ಇರಲಿಲ್ಲ, ಸಹಿ ಮಾಡ್ಯಾರ ಅವರು. ಆಮೇಲೆ ಇಲ್ಲ, ಇದರಲ್ಲಿ ನಂದೇನು ತಪ್ಪಿಲ್ಲ, ನಂದೇನು ಇನ್ವಾಲ್ವ್ ಅಂತ. ಹಾಗೆ CBI ಕೊಡಲಿಲ್ಲ. ನ್ಯಾಯಾಂಗ ತನಿಖೆಯಿಂದ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಕಡೆಯಿಂದ ನ್ಯಾಯಮೂರ್ತಿ ಕೆಂಪಣ್ಣವ್ರ ಕಡೆಯಿಂದ ತನಿಖೆ ಮಾಡಿಸಿದ್ರು. ಅಲ್ಲಿಯೂ ಸಹಿತ ನಾನೆಲ್ಲ ಡಾಕ್ಯುಮೆಂಟ್ ವಕೀಲರ ಮುಖಾಂತರ ಹಾಜರು ಮಾಡಿ ಎಲ್ಲವೂ ಎನ್ಕ್ವೈರಿ ಮಾಡಿ ಅದ್ರ ಪ್ರಕಾರ ಅಲ್ಲಿ ಸಾಕ್ಷಿ ಪುರಾವೆ ಮಾಡಿಸಿದೆ. ನಾನು ಮಾಡಿಸಿದ ಮೇಲೆ ಕೆಂಪಣ್ಣವ್ರು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಕೊಟ್ಟ ಮೇಲೆ ಆವಾಗ ಮುಖ್ಯಮಂತ್ರಿದಾಗ ಕೊಟ್ಟರು. ಯೂಶ್ವಲಿ ಯಾವುದೋ ಒಂದು ನ್ಯಾಯಾಂಗ ತನಿಖೆ ರಿಪೋರ್ಟ್ ಬಂದಾಗ ಅದರ ಮೇಲೆ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಅಂಥೇಳಿ ಒಂದು ರೆಡಿ ಮಾಡಿ ಕ್ಯಾಬಿನೆಟ್ದಲ್ಲಿ ಅದರ ಅಪ್ರೂವಲ್ ತೊಗೊಂಡು ಆ ರಿಪೋರ್ಟದ ಅಸೆಂಬ್ಲಿಗೆ ಸಬ್ಮಿಟ್ ಮಾಡ್ತಾರೆ, ಸದನಕ್ಕೆ ಮಂಡನೆ ಮಾಡ್ತಾರೆ. ಆದರೆ ಅವರು ಮುಖ್ಯಮಂತ್ರಿ ಇದ್ದಾಗ ಇದಾಗಲೇ ಇಲ್ಲ. ಮತ್ತು ಕೇಳಿದಾಗ ಒಮ್ಮೆ ಏನಂದರು, ಕೆಂಪಣ್ಣ ಆಯೋಗ ನಾನು ನಿರಪರಾಧಿ ಅಂತ ಮಾಡಿಬಿಟ್ಟಿದ್ರಿ, ನಂದೇನು ತಪ್ಪಿಲ್ಲ ಅಂತ ಹೇಳಿಬಿಟ್ಟಾರ ಅಂತಂದರು. ಆಯ್ತಪ್ಪ, ನಿಮ್ಮ ತಪ್ಪಿಲ್ಲ ಅಂತ ಹೇಳ್ಯಾರಲ್ಲ, ಅದನ್ನ ಮಂಡನೆ ಮಾಡಿರಿ ಅಂತ ಹೇಳಿದೆ ನಾನು ಅಸೆಂಬ್ಲಿಗೆ. ಮಾಡಲೇ ಇಲ್ಲ, ಕೊನೆಯವರೆಗೂ ಮಾಡಲಿಲ್ಲ. ಹೋಗಲಿ, ಇವತ್ತು ಮುಖ್ಯಮಂತ್ರಿ ಇದ್ದಾರೆ ಅವರು. ಇವತ್ತಾದರೂ ಈ 1 ವರ್ಷ ಆಯಿತು. ನಿಮಗೆ ಇವತ್ತು ಒಂದೇ ಒಂದು ಉದಾಹರಣೆ ನಾನು ಹೇಳ್ತೀನಿ. ಆ ಅರ್ಕಾವತಿ ಹಗರಣದ ಬಗ್ಗೆ ಏನು ಜುಡಿಷಿಯರಿ ಎನ್ಕ್ವೈರಿ ಆಗಿ ಇವತ್ತು ಜುಡಿಷಿಯರಿ ಎನ್ಕ್ವೈರಿ ಮಾಡಾಕತ್ತಾರೆ ಈಗ ವಾಲ್ಮೀಕಿ ಹಗರಣದ. ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.